ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಮೊಳಕೆ ಬಂದಿರೋ ಹೈ ಪ್ರೋಟೀನ್ ರಿಚ್ ಆಗಿರುವ ಕಡಲೆಕಾಳು ಆಲೂಗಡ್ಡೆನ ಉಪಯೋಗಿಸ್ಬಿಟ್ಟು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಕಾಳಿಗೆ ಒಂದೆರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ 2 ಹಸಿಮೆಣಸಿನಕಾಯಿ ಸೀಳು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದೆರಡು ವಿಸಿಲ್ ತೊಗೊಳ್ತೀನಿ. ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ, ಹಸಿಶುಂಠಿ, ಬೆಳ್ಳುಳ್ಳಿ, ಹಸಿ ಈರುಳ್ಳಿ ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಕಾಯಿ ಎಲ್ಲವನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತೀನಿ. ಅದಕ್ಕೇ 1 ಸ್ಪೂನು ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಸಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಲಿಟ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಲಿ, ಹಸಿ ವಾಸನೆ ಇರಬಾರ್ದು ಸಾಸಿವೆ. ಆಮೇಲೆ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಕುಕ್ಕರಲ್ಲಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಕಾಳು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿತ್ತು, ತುಂಬ ಚೆನ್ನಾಗಿತ್ತು. ಈಗ ಬಾಯಲ್ಲಿ ಹಲ್ಲಿಲ್ಲ ಅಂದರೂ ವಯಸ್ಸಾದರೂ ತಿನ್ಬೋದು, ಆ ಥರ ಬೆಂದಿತ್ತು. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು, ಪ್ರೋಟೀನ್ ರಿಚ್ ಆಗಿರುತ್ತೆ. ಒಗ್ಗರಣೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, ಒಂದು ಪಿಂಚು. ಸ್ವಲ್ಪ ಸಾಂಬಾರು ಮಾಡ್ತಾಯಿರೋದು. ಒಗ್ಗರಣೆಗೂ ಒಂದು ಟೊಮೊಟೊ ಹಾಕ್ಕೊಳ್ತೀನಿ ನಾನು. ಅಲ್ಲಿ ಒಂದು ರುಬ್ಬೋದಕ್ಕೆ ಒಂದು ಹಾಕ್ಕೊಂಡಿದ್ದೆ, ಒಗ್ಗರಣೆಗೆ ಒಂದು ಹಾಕ್ಕೊತಾ ಇದ್ದೀನಿ. ರುಬ್ಬಿರೋ ಮಸಾಲನೆಲ್ಲ ಅದರಲ್ಲಿ ಹಾಕಿ ಅದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ರುಬ್ಬಿರೋ ವಾಸನೆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರೆಲ್ಲ ತೊಳೆದ್ಬಿಟ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದಕ್ಕೇ ನೀರು ಹಾಕ್ಕೊಂಡು ಬೇಯಿಸಿರೋ ಕಾಳುಗಳ್ನ ಸುರ್ಕೊಂಡು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಬಿಟ್ರೆ ಆಯಿತು. ಪಕ್ಕದಲ್ಲಿ ಮುದ್ದೆನೂ ರೆಡಿಯಾಗಿದೆ ನಮ್ಮದು. ರಾಗಿ ಮುದ್ದೆ ಮಾಡ್ಕೊತೀವಿ ನಾವು. ಮುದ್ದೆಗೆ ಒಂದು ಸ್ವಲ್ಪ ಅನ್ನ, ತಪ್ಪಿರೋ ಅಕ್ಕಿ ಏನಾದರೂ ಹಾಕ್ಕೊತೀವಿ, ಬರೀ ಮುದ್ದೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ನೋಡಿ, ಸಾಂಬಾರು ಇಷ್ಟು ತಿಕ್ಕಿದ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಮುದ್ದೆಗೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಯಾವುದಕ್ಕಾದರೂ ತಿನ್ಬೋದು ಕಾಂಬಿನೇಷನ್ ಆಗಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ಸ್ವಲ್ಪ ಟ್ರೈ ಮಾಡಿ. ತುಂಬ ಅದು ಮೊಳಕೆ ಬರೆಸ್ಕೊಂಡ್ರೆ ಇನ್ನೂ ಪ್ರೋಟೀನ್ ಚೆನ್ನಾಗಿರುತ್ತೆ ಅಂತ. ನೆನಾಕಿದ್ದು ಒಂಥರ ಟೇಸ್ಟ್ ಇರುತ್ತೆ, ಮೊಳಕೆ ಬಂದಿದ್ದು ಒಂಥರ ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಈ ಸಲ ಮೊಳಕೆ ಬರೆಸ್ಕೊಂಡು ಕಟ್ಟಿದ್ದೀನಿ. ನೋಡಿ, ಬನ್ನಿ ಊಟಕ್ಕೆ. ಎಲ್ಲ ಕಡಲೆಕಾಳು ಸಾಂಬಾರು, ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ. ಊಟ ಮಾಡ್ತಾಯಿದ್ರೆ ಸ್ವರ್ಗ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ವೀಡಿಯೋಸ್ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರಾ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.